ಚಿಕ್ಕನಹಳ್ಳಿಯಲ್ಲಿ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ. ಭಕ್ತಿ ಭಾವದಿಂದ ಪಲ್ಲಕ್ಕಿ ಉತ್ಸವದಲ್ಲಿ ಜನಸಾಗರ. ಬಾಜಾ ಭಜಂತ್ರಿ ಗಾನವಾದಿಗಳ ನಿನಾದ, ಕಾರು ಬೈಕ್ಗಳಲ್ಲಿ ಬಂದಿಳಿದ ಭಕ್ತಗಣ, ಎಲ್ಲೆಡೆ ಯಲ್ಲಮ್ಮ ದೇವಿ ಉದೋ ಉದೋ ಹರ್ಷೋದ್ಗಾರ. ಎಸ್ ವೀಕ್ಷಕರೇ, ಭಕ್ತಿ ಭಾವದ ಸಂಗಮವಾಗಿರೋ ಇದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ನಡೆದ ರೇಣುಕಾ ಯಲ್ಲಮ್ಮ ಜಾತ್ರಾ ಮಹೋತ್ಸವದ ಝಲಕ್. ಯಲ್ಲಮ್ಮ ದೇವಿ ಜಾತ್ರೆ ಇವತ್ತು ವಿಜೃಂಭಣೆಯಿಂದ ಜರುಗ್ತಾ ಇದೆ. ಈ ಜಾತ್ರೆಯ ಪೂರ್ವಭಾವಿ ಸಭೆ 2 ಸಭೆಗಳು ನಡೆಸಿ ಗ್ರಾಮಸ್ಥರ ಸಹಕಾರದೊಂದಿಗೆ ಮತ್ತು ಭಕ್ತರ ಸಹಕಾರದೊಂದಿಗೆ ಜಾತ್ರೆ ಕ್ರಮಬದ್ಧವಾಗಿ ಮತ್ತು ಸುವ್ಯವಸ್ಥಿತವಾಗಿ ಜಾತ್ರೆ ನೆರವೇರ್ತಾ ಇದೆ. ಭಕ್ತಾದಿಗಳಿಗೆ ಈ ಜಾತ್ರೆಯ ಶುಭಾಶಯಗಳನ್ನು ಹೇಳ್ತಾ ಭಕ್ತಾದಿಗಳು ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಆತಂಕವಿಲ್ಲದೆ ದೇವಿ ಪೂಜೆ ಮಾಡಿಕೊಂಡು ಸೇವೆ ಮಾಡಲಿಕ್ಕೂ ಕೂಡ ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿದ್ವಿ. ಗ್ರಾಮದಲ್ಲಿ ಸ್ವಚ್ಛತೆ ಮತ್ತು ರಕ್ಷಣೆ ಮತ್ತು ಸುಭದ್ರತೆ, ಯಾರಿಗೂ ಭಕ್ತಾದಿಗಳು ಯಾವುದೇ ತೊಂದರೆ ಆಗದ ಹಾಗೆ ಕಂದಾಯ ಇಲಾಖೆಯಿಂದ, ಗ್ರಾಮ ಪಂಚಾಯಿತಿಯಿಂದ, ಪೊಲೀಸ್ ಇಲಾಖೆಯಿಂದ ಮತ್ತು ಎಸ್ಕಾಂ ಇಲಾಖೆಯಿಂದ ಇನ್ನುಳಿದ ಹಲವಾರು ಇಲಾಖೆಗಳಿಂದ ಈ ಜಾತ್ರೆ ವ್ಯವಸ್ಥೆಯನ್ನು ಪೂರ್ವಭಾವಿಯಾಗಿ ನಿರ್ವಹಿಸಿ ಈ ಜಾತ್ರೆಯಲ್ಲಿ ಎಲ್ಲ ಸುಗಮವಾಗಿ ಮತ್ತು ಸುರಕ್ಷಿತವಾಗಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಗ್ರಾಮಸ್ಥರು ಸಹಕಾರ ಸಿಕ್ಕಿದೆ ಮತ್ತು ಭಕ್ತರ ಸಹಕಾರ ಸಿಕ್ಕಿದೆ. ಜಾತ್ರೆಗೆ ಬಂದಂಥ ಭಕ್ತಾದಿಗಳಿಗೆ ಎಲ್ರಿಗೂ ಮತ್ತು ಕೃತಜ್ಞತೆಗಳನ್ನು ನನ್ನ ಆಡಳಿತಾಧಿಕಾರಿಯಾಗಿ ತಹಸೀಲ್ದಾರ್ ಮುನಿಸಿಯವರಿಂದ ವ್ಯಕ್ತಪಡುತ್ತಾ ಇದೆ. ಭಕ್ತಾದಿಗಳಿಗೆ ಗ್ರಾಮಸ್ಥರಿಂದ ಅನ್ನಪ್ರಸಾದ ವ್ಯವಸ್ಥೆ ಇದೆ ಮತ್ತು ಉತ್ತಮವಾದ ಪೂಜಾ ಸೌಕರ್ಯ ಇದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಿ ಜಾತ್ರೆಗೆ ಆಗಮಿಸಿ ದೇವಿಯ ಆಶೀರ್ವಾದ ಪಡಲಿಕ್ಕೆ ನಾನು ಆಡಳಿತಾಧಿಕಾರಿಯಾಗಿ ಭಕ್ತರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಯಾರೇ ಭಕ್ತಾದಿಗಳು ಕಾಣಿಕೆ ಹಾಕಬೇಕಾದ್ರೆ ದೇವಿಯ ಗುಡಿಯಲ್ಲಿರ್ತಕ್ಕಂಥ ಹುಂಡಿ ಪೆಟ್ಟಿಗೆಗಳಿಗೆ ಕಾಣಿಕೆಯನ್ನು ಹಾಕಬೇಕು. ಅದು ದೇವಿಗೆ ಸಲ್ಲಿಸುವಂತೆ ಈ ಮೂಲಕ ಭಕ್ತಾದಿಗಳಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಭಕ್ತಾದಿಗಳ ಕಾಣಿಕೆಯಿಂದನೇ ಈ ದೇವಸ್ಥಾನದ ಅಭಿವೃದ್ಧಿ ಮತ್ತು ದೇವಸ್ಥಾನದ ಶಿಸ್ತನ್ನು ಕಾಪಾಡಲಿಕ್ಕೆ ಅವಕಾಶ ಇದೆ. ಇನ್ನೂ ಹಲವಾರು ಕೆಲಸ ಕಾರ್ಯಗಳನ್ನು ದೇವಸ್ಥಾನಕ್ಕೆ ನಿರ್ವಹಿಸಬೇಕಾಗಿದೆ. ಅದಕ್ಕೆ ಭಕ್ತಾದಿಗಳು ಯಾರಾದರೂ ಕಾಣಿಕೆ ಕೊಡೋರಿದ್ರೆ ತಹಸೀಲ್ದಾರ್ ಹುಣಸಿ ಕಚೇರಿಗೆ ಕೊಡಬಹುದು, ಕಂದಾಯ ನಿರೀಕ್ಷಕರು ಹುಣಸಿಗೆ ಕೊಡಬಹುದು. ಭಕ್ತರ ಪಾಲಿನ ಅಭಯದಾತೆ, ಕಷ್ಟವೆಂದು ಬೇಡಿ ಬಂದವ ಇಷ್ಟಾರ್ಥ ನೆರವೇರಿಸೋ ತಾಯಿ ರೇಣುಕಾ ಯಲ್ಲಮ್ಮ. ಇಲ್ಲಿಗೆ ಬಂದ ಭಕ್ತರು ತಾಯಿ ಯಲ್ಲಮ್ಮ ದೇವಿ ಭಂಡಾರ ಹಚ್ಕೊಂಡು ಕೃಪೆಗೆ ಪಾತ್ರರಾಗ್ತಾರೆ. ದೇವಿಗೆ ಇಷ್ಟವಾದ ನೈವೇದ್ಯ ಮಾಡಿಕೊಂಡು ಬಂದು ಅರ್ಪಿಸಿದ್ರು. ತಾಯಿ ಬಳಿ ಸಕಾಲದಲ್ಲಿ ನಾಡಿನಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ಅಂತ ಪ್ರಾರ್ಥನೆ ಮಾಡಿದ್ರು. ಈ ಜಾತ್ರೆಗೆ ವಿಶೇಷವಾಗಿ ನಮ್ಮ ತಹಸೀಲ್ದಾರರು ಮತ್ತು RI ಸಾಹೇಬರು ಗಲಾಟೆ ಸತತ 3-4 ದಿನದಿಂದ ಇಲ್ಲೇ ಮುಖಾಮೂಡಿ ನಮ್ಮ ಜಾತ್ರೆಗೆ ಬಹಳ ಸಹಕರಿಸಿದ್ದಾರೆ. ಅದೇ ರೀತಿ ಪೊಲೀಸ್ ಸಿಬ್ಬಂದಿಗೂ ಕೂಡ ನಮಗೆ ಸಹಕರಿಸಿದ್ದಾರೆ. ಈ ಜಾತ್ರೆ ಸುಗಮಗೊಳ್ಳಲಿಕ್ಕೆ ಮುಖ್ಯ ಕಾರಣ ಪೊಲೀಸ್ ಸಿಬ್ಬಂದಿ, ಆರಕ್ಷಕರು ಮತ್ತು ಚೆಸ್ಕಾಂ ಅಧಿಕಾರಿಗಳು, ಲೈಟಿನ ವ್ಯವಸ್ಥೆ ಇವೆಲ್ಲ ಸುಗಮವಾಗಿ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಮತ್ತು ಅನ್ನ ಪ್ರಸಾದ ಇದೆ. ದೂರದಿಂದ ಸಾಕಷ್ಟು ಪ್ರತಿ ವರ್ಷದಂತೆ ವರ್ಷ ದೊಡ್ಡ ವಿಜೃಂಭಣೆಯಿಂದ ಮಾಡ್ತಿದ್ದೀವಿ ಜಾತ್ರೆ. ಮಹಾರಾಷ್ಟ್ರದ ಭಕ್ತರು ಬರ್ತಾರೆ, ದಾವಣಗೆರೆ, ಬೆಂಗಳೂರು, ಹುಬ್ಬಳ್ಳಿ ಭಾಳ ಜನ ಭಕ್ತರು ಇರ್ತಾರೆ ಯಲ್ಲಮ್ಮ ದೇವಿಗೆ. ಮತ್ತು ಅದೇ ರೀತಿ ನಮ್ಮ ಊರಿನ ಜನರೆಲ್ಲರೂ ಇದೇ ಸತತ 2 ದಿನದಿಂದ ದಾಸೋಹದಲ್ಲಿ ಬೇಡಬಿಟ್ಟು ದಾಸೋಹ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಪ್ರತಿ ವರ್ಷ ನಡೆಯೋ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ರೇಣುಕಾ ಯಲ್ಲಮ್ಮ ಜಾತ್ರೆಗೆ ಜನ ಸಾಗರವೇ ಹರಿದು ಬಂದಿತ್ತು.
ಆಂಜನೇಯ ದೇವಸ್ಥಾನದಿಂದ ಯಲ್ಲಮ್ಮ ಗುಡ್ಡದವರೆಗೆ ಪಲ್ಲಕ್ಕಿ ಉತ್ಸವ ನಡೆಯಿತು. ದೇವರಿಗೆ ಉಡಿ ತುಂಬಿ ಪೂಜೆ ಸಲ್ಲಿಸಿದ್ರು. ನಿನ್ನ ಪಾದಕ್ಕೆ ಉದೋ ಉದೋ ರೇಣುಕಾ ಯಲ್ಲಮ್ಮ ಅಂತ ಭಕ್ತರು ಪಲ್ಲಕ್ಕಿ ಉತ್ಸವ ನೆರವೇರಿಸಿದ್ರು. ಈ ವೇಳೆ ಅಕ್ಕಪಕ್ಕದ ಊರುಗಳಿಂದಲೂ ಕೂಡ ಗ್ರಾಮಸ್ಥರು ಆಗಮಿಸಿದ್ರು. ರೇಣುಕಾದೇವಿ ಅರ್ಚಕರಾದ ಸಂಜೀವಪ್ಪ ಪೂಜಾರಿ, ಈರಣ್ಣಗೌಡ ಪಾಟೀಲ್, ಸಂದನಗೌಡ, ಮಾಲಿ ಪಾಟೀಲ್, ಯಂಕಪ್ಪ ಹುಣಸಗಿ, ಯಂಕಪ್ಪ ಹುಲಕಲ್, ದೇವಪ್ಪ ಪಾಟೀಲ್ ಗೌಡ ಇತರರು ಉಪಸ್ಥಿತರಿದ್ದರು. ನ್ಯೂಸ್ 24 ಭಾರತ್, ಯಾದಗಿರಿ.